ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು 8ನೇ ತರಗತಿಯ ಹಿಂದಿ ವಿಷಯ 3ನೇ ಭಾಷೆಯಾಗಿರ್ತಕ್ಕಂಥ ಹಿಂದಿ ವಿಷಯದಲ್ಲಿರ್ತಕ್ಕಂಥ 3ನೆಯ ಪಾಠವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಮೊದಲಿಗೆ ನಾನು ಪಾಠವನ್ನು ಓದುತ್ತೇನೆ ವಿದ್ಯಾರ್ಥಿಗಳೇ, ನಂತರ ವಿವರಣೆಯನ್ನು ಮಾಡುತ್ತಾ ಹೋಗುತ್ತೇನೆ. ಎಲ್ಲರೂ ಗಮನವಿಟ್ಟು ಪಾಠವನ್ನು ಕೇಳಿರಿ. ಪಾಠ 3 ಮೇರಾ ದೇಶ್ ಮೇರಿ ಮಾ. ನೋಡಿ, ನನ್ನ ದೇಶ ಮತ್ತು ನನ್ನ ತಾಯಿ ಅಂತ ಈ ಪಾಠದ ಹೆಸರು. ನೋಡಿ, ಈ ಪಾಠದಲ್ಲಿ ಏನಿದೆ ಅಂದರೆ, ಶತ್ರು ಸೆ ದೇಶ್ ಕಿ ರಕ್ಷಾ ಕರ್ನಾ ದೇಶವಾಸಿಯೋ ಕಾ ಪರಂ ಪುನೀತ್ ಕರ್ತವ್ಯ ಹೋತಾ ಹೈ. ಶತ್ರುಗಳಿಂದಾಗಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ದೇಶವಾಸಿಯ ಒಂದು ಕರ್ತವ್ಯವಾಗಿದೆ. ಲಡಾಯಿ ಮೇ ಪೀಠ ದಿಖಾಕರ್ ಭಾಗನಾ ನಹಿ ಚಾಹಿಯೇ, सीना तान कर आगे बढ़ना चाहिए, तभी तो वीर विजय माला पहनते हैं. इस घटना से बच्चों में साहस और वीरता का भाव जगता है. वे अपने कर्तव्य के प्रति सजग होते हैं. ನೋಡಿ, ಈ ಪಾಠದಿಂದ ನಾವು ಏನು ಕಲಿತೀವಿ ಅಂದರೆ, ಲಡಾಯಿ ಮೇ ಪೀಠ ದಿಖಾಕರ್ ಭಾಗನಾ ನಹಿ ಚಾಹಿಯೇ ಅಂದರೆ, ಹೋರಾಟದಲ್ಲಿ ಯಾರೂ ಬೆನ್ನು ತೋರಿಸಿ ಹೋಗಬಾರದು. ಸೀನಾ ತಾನ್ಕರ್ ಆಗೆ ಬಡ್ನಾ ಚಾಹಿಯೇ, ಅವರಿಗೆ ಎದೆಗೆ ಎದೆ ಕೊಟ್ಟು ಅವರ ಮುಂದೆ ಸಾಗ್ತಾ ಹೋಗಬೇಕು. ಆಗ ಮಾತ್ರ ವೀರರಿಗೆ ವಿಜಯ ಮಾಲೆ ಸಿಗುತ್ತದೆ, ಅಂದರೆ ಜಯ ಸಿಗುತ್ತದೆ ಆ ಹೋರಾಟದಲ್ಲಿ ಅಂತ ಇದರ ಅರ್ಥ. ಈ ಒಂದು ಪಾಠದಿಂದಾಗಿ ನಾವು ಏನು ಕಲಿತೀವಿ ಅಂದರೆ, ಅನೇಕ ಸಾಹಸ ವೀರರ ಒಂದು ಕಥೆಗಳು, ಅವರ ಬಗ್ಗೆ ನಾವು ತಿಳ್ಕೊತೀವಿ. ಯಾವ ರೀತಿ ಸಾಹಸವನ್ನು ಮಾಡ್ತಾರೆ ವೀರರು ಅನ್ನೋದು ಒಂದು ಮಕ್ಕಳಲ್ಲಿಯೂ ಕೂಡ ಈ ಭಾವನೆ ಹೆಚ್ಚಾಗಿ ಬೆಳೆಯುತ್ತದೆ. ದೇಶ ಪ್ರೇಮವನ್ನು ಬೆಳೆಸಲಿಕ್ಕೆ ಇದು ಒಂದು ಪಾಠ ಉದಾಹರಣೆಯಾಗಿದೆ. ಈ ಪಾಠದಲ್ಲಿ ಒಬ್ಬ ವ್ಯಕ್ತಿಯ ಒಂದು ಘಟನೆಯನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿಯ ಘಟನೆಯನ್ನು ನಾವೆಲ್ಲರೂ ತಿಳ್ಕೊಂಡು ದೇಶ ಪ್ರೇಮವನ್ನು ಹೆಚ್ಚಿಗೆ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ, सन 1965 की एक शाम हर तरफ शांति का वातावरण था. किसी तरह की कोई आशंका नहीं थी. तभी दुश्मनों ने भारत पर आक्रमण कर दिया. अचानक हुए इस हमले ने भारतीय सेना को चौंका दिया. छुट्टियां बिताने अपने घर गए सैनिकों को तुरंत वापस आने के ಆದೇಶ ಭೇಜೆ ಗಯೇ. ನೋಡ್ರಿ, ಈ ಒಂದು ಪ್ಯಾರಾದ ಅರ್ಥ ಏನಂದ್ರೆ, ಸನ್ 1965 1965 ಅಂದರೆ 1965ರಲ್ಲಿ ಒಂದು ದಿನ ಸಂಜೆ ಹೊತ್ತು, ಏಕ್ ಶಾಮ್ ಹರ್ ತರಫ್ ಎಲ್ಲ ಕಡೆ ಶಾಂತಿಯ ವಾತಾವರಣ ಇತ್ತು. ಯಾವ ಕಡೆನೂ ಕೂಡ ಆ ಒಂದು ದುಶ್ಮನ್ ಅಂದರೆ ವೈರಿಗಳ ಆಕ್ರಮಣ ಆಗುತ್ತೆ ಅನ್ನುವಂಥ ಒಂದು ಸಂಶಯ, ಅಶಂಕ ಅಂದರೆ ಶಂಕೆನೇ ಇರಲಿಲ್ಲ. ಯಾರಾದರೂ ದುಶ್ಮನ್ ಅಂದರೆ ದುಶ್ಮನ್ ಅಂದರೆ ಯಾರು, ವೈರಿಗಳು ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನುವಂಥ ಒಂದು ಶಂಕ ಅಂದರೆ ಸಂಶಯ ಅಲ್ಲಿ ಇರಲಿಲ್ಲ. ಅಚಾನಕ್ ಹುಯೆ ಇಸ್ ಹಮ್ಲೆನೆ ಭಾರತೀಯ ಸೇನಾಕೋ ಚೌಕಾ ದಿಯಾ. ನೋಡಿ, ಆದರೆ ಒಮ್ಮಿಂದೊಮ್ಮೆಲೆ ಅಚ್ಚರಿ ಮೂಡಿಸುವಂಥ ಘಟನೆ ಆಯಿತು. ಏನಂದರೆ, ಭಾರತದ ಮೇಲೆ ಆಕ್ರಮಣ ಮಾಡಿದರು ವೈರಿಗಳು. ಏನು ಮಾಡಿದರು, ಭಾರತದ ಮೇಲೆ ಅದೇ ಸಮಯಕ್ಕೆ ಆಕ್ರಮಣವನ್ನು ಮಾಡಿದರು. ಚೌಕಾ ಅಂದ್ರೆ ಏನು, ಅಚ್ಚರಿ. ಚೌಕಾ ಅಂದ್ರೆ ಅಚ್ಚರಿ. छुट्टियां बिताने अपने घर गए सैनिकों को तुरंत वापस आने के आदेश भेजे गए. ನೋಡಿರಿ, ಸುಟ್ಟಿಯನ್ನು ಯಾವುದೇ ಆಕ್ರಮಣ ಮಾಡುವಂಥ ಒಂದು ವಾತಾವರಣ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿದ್ರು, ಸುಟ್ಟಿಗೆ ಹೋಗ್ರಿ ಅಂತೇಳಿ ಏನು ಮಾಡಿದ್ರು, ಸುಟ್ಟಿಯನ್ನು ಕಳೀಲಿಕ್ಕೆ ಕೆಲವೊಂದಿಷ್ಟು ಸೈನಿಕರನ್ನು ಊರಿಗೆ ಕಳಿಸಲಾಗಿತ್ತು. ಅವರು ಏನು ಮಾಡಿದರು, ಈ ಒಂದು ಘಟನೆ ಆಗೋಣ ಅವರಿಗೆ ತುರಂತ್ ಅಂದರೆ ತಕ್ಷಣ, ತುರಂತ್ ಅಂದ್ರೆ ತಕ್ಷಣ ಅವರಿಗೆ ಬೇಗನೆ ಮತ್ತೆ ಸೈನ್ಯಕ್ಕೆ ಬಂದು ಸೇರಿಕೊಳ್ಳಲು ಆದೇಶವನ್ನು ಕಳಿಸಲಾಯಿತು. ಆದೇಶಗಳು ಎಲ್ಲರನ್ನು ತಲುಪಿದಾಗ ಮುಂದೆ ಏನಾಗ್ತದೆ ನೋಡ್ರಿ. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ನೋಡ್ರಿ, ಎಲ್ಲರಿಗೂ ಕಳಿಸುವಂತೆ ಏನು ಮಾಡಿದರು,
ಒಂದು ಸೈನ್ಯಾಧಿಕಾರಿಗಳು ಎಲ್ಲ ಸೈನಿಕರಿಗೂ ತುರಂತ್ ವಾಪಸ್ ಬರಬೇಕು, ತಕ್ಷಣ ಅವರು ಬೇಗನೆ ಬಂದು ಮತ್ತು ಸೈನ್ಯಕ್ಕೆ ಸೇರಿಕೊಳ್ಬೇಕು ಅಂಥೇಳಿ ಆದೇಶವನ್ನು ಕಳಿಸಿದಾಗ ಅದೇ ರೀತಿ ಒಬ್ಬ ಮೇಜರ್ಗೂ ಕೂಡ ಆದೇಶ ಹೋಗಿ ಮುಟ್ತದ. ಅವ್ರು ಏನು ಮಾಡ್ತಾರೆ, ಈ ಆದೇಶದಂತೆ ತಾವು ಮತ್ತೆ ಮರಳಿ ಸೈನ್ಯಕ್ಕೆ ಹೋಗಲಿಕ್ಕೆ ತಯಾರಿಯನ್ನು ಮಾಡಿಕೊಂಡು ಅವರು ತಮ್ಮ ತಾಯಿಯ ಒಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ನೋಡ್ರಿ, ಮಾಕೆ ಪೈರ್ ಚೂಕರ್ ಪ್ರಣಾಮ್ ಕಿಯಾ. ನೋಡಿ ಇಲ್ಲಿ ಕಾಣಿಸಿದಾರಲ್ವ, ಇವರೇ ಮೇಜರ್ ಏನು ಮಾಡ್ತಿದ್ದಾರೆ, ಮತ್ತೆ ವಾಪಸ್ ಸೈನ್ಯಕ್ಕೆ ಹೋಗಬೇಕು ಅಂತ ಹೋಗುವಾಗ ತನ್ನ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮಾಕ ಮಮತ್ ಜಾಗುಟ. ಆಗ ಅವರು ನಾನು ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳುವಾಗ ಅವರ ತಾಯಿಯ ಒಂದು ಮಮತೆ ಹೆಚ್ಚಾಗಿ ಆಂಖೋ ಮೇ ಆಂಸು ಭರ್ ಗಯೆ ಔರ್ ಉನ್ಹೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ. ನೋಡ್ರಿ, ಅವರಿಗೇನಾಯಿತು, ತನ್ನ ಮಗನನ್ನು ಮತ್ತೆ ಸೈನ್ಯಕ್ಕೆ ಕಳಿಸುವಾಗ ಅವರಿಗೆ ತುಂಬ ದುಃಖ, ಕಣ್ಣಲ್ಲಿ ನೀರು ತುಂಬಿ ಬಂದು ಏನು ಮಾಡಿದ್ರು, ಅವರನ್ನು ಅಪ್ಪಿಕೊಂಡು ಅಳಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಮೇಜರ್ ಕಾ ಗಲಾ ಭಿ ರುಂದ್ ಗಯಾ ಪರ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೂ ಆಯಾ. ಅವರ ತಾಯಿ ಆ ರೀತಿ ಅಳೋದನ್ನು ಕಂಡು ಆ ಮೇಜರ್ಗೂ ಕೂಡ ತುಂಬ ದುಃಖ ಆಯಿತು. ಆಗ ಏನಾಯಿತು, ಆಗಲೇ ತನ್ನ ಮಾತೃಭೂಮಿ ಅಂದರೆ ದೇಶದ ಬಗ್ಗೆ ಅವರಿಗೆ ನೆನಪಾಗಿ ಏನಾಯಿತು, ಅವರು ಸುಮ್ಮನಾದರು. ಯುದ್ಧ ಭೂಮಿ ಕೋ ಜಾತೆ ಹುए पुत्र के सिर पर हाथ रख आशीर्वाद देते हुए माँ ने कहा. ನೋಡ್ರಿ, ಯುದ್ಧ ಭೂಮಿಗೆ ಹೋಗುವಾಗ ತಾಯಿ ತನ್ನ ಮಗನಿಗೆ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾರ, ಏನಂತ ಆಶೀರ್ವಾದ ಮಾಡ್ತಾರಂದ್ರೆ, ಬೇಟೆ ನೋಡಿ ಏನಂತ ಆಶೀರ್ವಾದ ಮಾಡ್ತಾರ ನೋಡ್ರಿ. ಯುದ್ಧ ಭೂಮಿ ಕೋ ಜಾತೆ ಹುए पुत्र के सिर पर हाथ रख आशीर्वाद देते हुए माँ ने कहा, बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. जाओ और दृढ़ता से अपने कर्तव्य का पालन करो. याद रहे भारतीय परंपरा सीने पर ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ನೋಡಿ, ಈ ಮಾತು ಈ ಪಾಠದ ಒಂದು ಪ್ರಮುಖ ಅಂಶವಾಗಿದೆ. ನೋಡ್ರಿ, ಆ ತಾಯಿಯ ಆಶೀರ್ವಾದನೇ ಈ ಪಾಠದ ಒಂದು ಮುಖ್ಯ ಅಂಶ. ಏನಂದ್ರೆ, ಆತ ಮೇಜರ್ ಯುದ್ಧ ಭೂಮಿಗೆ ಹೋಗುವಾಗ ಆ ತಾಯಿ ಏನಂತ ಆಶೀರ್ವಾದ ಮಾಡ್ತಾಳ, ಮಗನೇ ಈ ಸಮಯ ರಾಷ್ಟ್ರದ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಭಾರತೀಯನ ಒಂದು ಪ್ರಮುಖ ಕರ್ತವ್ಯವಾಗಿದೆ. ಹೋಗು, ನಿನ್ನ ಕರ್ತವ್ಯವನ್ನು ದೃಢತೆಯಿಂದ ಪ್ರಾಮಾಣಿಕವಾಗಿ ತಾಯಿಯ ಒಂದು ಸೇವೆಯನ್ನು ಮಾಡು ಅಂತ ಹೇಳ್ತಾಳ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ನೀನು ಮುಖ್ಯವಾಗಿ ಏನು ನೆನ್ಪಿಟ್ಕೋಬೇಕಂದ್ರೆ, ಭಾರತೀಯ ಪರಂಪರಾ ಅಂದರೆ ಭಾರತೀಯ ಪರಂಪರೆಯ ಪ್ರಕಾರ सीने पर गोली खाने की नहीं पीठ पर खाने की है पीठ पर नहीं. ಅಂದರೆ ಭಾರತೀಯ ಪರಂಪರೆಯಲ್ಲಿ ವೈರಿಗಳ ಒಂದು ಗುಂಡುಗಳನ್ನು ಎದೆಗೆ ತೆಗೆದುಕೊಳ್ಳಬೇಕು. ಸೀನೆ ನೋಡಿ, ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಅಂದರೆ ಎದೆಗೆ ಗುಂಡುಗಳನ್ನ ಎದೆಗೆ ಹೊಡೆಸ್ಕೋಬೇಕು ಹೊರತಾಗಿ ಬೆನ್ನಿಗೆ ಅಲ್ಲ. ಅಂದರೆ ಅವರು ಬೆನ್ನು ತೋರಿಸಿ ಓಡಿ ಬರಬೇಕು ಅಂತಲ್ಲ. ನಮ್ಮ ಭಾರತೀಯ ಪರಂಪರೆ ಏನೈತಿ, ಅವರೊಂದಿಗೆ ನಮ್ಮ ಜೀವವನ್ನು ಪಣಕ್ಕಿಟ್ಟು ಏನು ಮಾಡಬೇಕು, ಹೋರಾಡಬೇಕು ಅಂತ ಇದರ ಅರ್ಥ. ಆ ತಾಯಿ ಹೇಳ್ತಾಳೆ, ನೀನು ಯುದ್ಧ ಭೂಮಿಯಿಂದ ಓಡಿ ಬರಲಾರದೆ ಎದೆಗೆ ಗುಂಡುಗಳನ್ನು ತೆಗೆದುಕೊಳ್ಬೇಕೇ ಹೊರತಾಗಿ ಬೆನ್ನಿಗೆ ಅಲ್ಲ ಅಂತ ಆಶೀರ್ವಾದ ಮಾಡ್ತಾಳೆ. ಮುಂದೆ ಏನಾಗ್ತದೆ ನೋಡ್ರಿ, ಆಶೀರ್ವಾದ ಮಾಡೋಣ. ಅವ ಮೇಜರ್ ಯುದ್ಧಕ್ಕೆ ಹೋಗ್ತಾನೆ. ನಂತರ ಅಲ್ಲಿ ಹೋದಾಗ ಯುದ್ಧ ಭೀಷಣ ರೂಪಸೆ ಫೈಲ್ತಾ ಜಾ ರಹಾ ಥಾ. ನೋಡ್ರಿ, ಯುದ್ಧ ಏನಾಗ್ತಾ ಇತ್ತು, ಭಯಾನಕ ರೂಪದಲ್ಲಿ ಹರಡ್ತಾ ಇತ್ತು. ಭೀಷಣ ಅಂದ್ರೆ ಭಯಾನಕ, ಭೀಷಣ ಅಂದ್ರೆ ಭಯಾನಕ, ಫೈಲ್ತಾ ಅಂದ್ರೆ ಹರಡುತ್ತದೆ. ಯುದ್ಧ ಮತ್ತಷ್ಟು ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಹೋಗ್ತಾ ಇತ್ತು. इच्छोगिल नहर का मोर्चा भारतीय सेना के लिए चुनौती की दीवार बना खड़ा था. ನೋಡಿ, ಇಚ್ಚೋಗಿಲ್ ಅನ್ನುವಂಥ ಒಂದು ಊರು, ನಹರ, ಅಲ್ಲಿಯ ಒಂದು ಮುಂಭಾಗದಲ್ಲಿ, ಮೋರ್ಚಾ ಅಂದ್ರೆ ಮುಂಭಾಗದಲ್ಲಿ ಭಾರತೀಯರ ಸೇನೆ ಏನಾಗ್ತಾ ಇತ್ತು, ಸವಾಲನ್ನು ಒಡ್ಡಿ ಅಲ್ಲಿ ಏನಾಗಿತ್ತು, ದಿವಾರ್ ಬನಾ ಖಡಾ ಥಾ. ಅಲ್ಲಿ ನಮ್ಮ ಭಾರತೀಯ ಸೇನೆ ಇಚ್ಚೋಗಿಲ್ ನಹರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಿಂತಿದ್ರು. ಪ್ರಶ್ನೆ ಉಠಾ, ಇಸ್ ಅಭೇದ ದಿವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗಾ. ನೋಡ್ರಿ, ಅಲ್ಲಿರ್ತಕ್ಕಂಥ ಇಚ್ಚೋಗಿಲ್ ನಹರದಲ್ಲಿರ್ತಕ್ಕಂಥ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಒಂದು
सेने भारतीय सेने के लिए चुनौती की दीवार बना खड़ा था. ಚುನೌತಿ ಅಂದ್ರೆ ಸವಾಲು. ಆ ಒಂದು ಅಭೇದ್ಯವಾಗಿರ್ತಕ್ಕಂಥ, ಅಭೇದ್ಯ ಅಂದ್ರೆ ಭೇದಿಸಲಾರದ್ದು, ಅಭೇದ್ಯ. ಅದನ್ನು ಯಾರು ಭೇದಿಸಿ ಮುಂದೆ ಹೋಗಬೇಕು, ಆ ಸೈನ್ಯವನ್ನು, ವೈರಿಗಳ ಸೈನ್ಯವನ್ನು ಭೇದಿಸಿ ಯಾರು ಮುಂದೆ ಹೋಗ್ತಾರಾ, ಆ ಜಿಮ್ಮೆದಾರಿ ಅಂದ್ರೆ ಜವಾಬ್ದಾರಿ, ಜಿಮ್ಮೆದಾರಿ ಅಂದ್ರೆ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರ. ಅಭೇದ್ಯ ದಿವಾರ್ ಅಂದರೆ ಭೇದಿಸಲಾಗಿರ್ತಕ್ಕಂಥ, ಭೇದಿಸಲು ಆಗದೇ ಇರತಕ್ಕಂಥ ಒಂದು ಗೋಡೆ. ದಿವಾರ್ ಅಂದ್ರೆ ಗೋಡೆ. ಅದನ್ನು ಯಾರು ಭೇದಿಸಿ ಮುಂದೆ ಹೋಗ್ತೀರಾ ಅನ್ನೋ ಒಂದು ಜವಾಬ್ದಾರಿಯನ್ನು ಯಾರು ತಗೋತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಯುದ್ಧ ಆರಂಭವಾಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ಆ ಸೈನ್ಯವನ್ನು ಭೇದಿಸಿ ಮುಂದೆ ಹೋಗುವಂಥ ಒಂದು ಕಾರ್ಯ ಆಸಾನಹಿತ. ಆಸಾನ್ ಅಂದರೆ ಸರಳವಾಗಿರಲಿಲ್ಲ. ಸೀದೆ ಮೌತ್ಗೆ ಸಾಥ್ ಜೂಜನಾ ಥಾ. ನೋಡಿ, ನೇರವಾಗಿ ಸಾವಿನೊಂದಿಗೆ, ಮೌತ್ ಅಂದರೆ ಸಾವು, ಸಾವಿನೊಂದಿಗೆ ಹೋರಾಡುವಂಥ ಒಂದು ಪರಿಸ್ಥಿತಿ ಅಲ್ಲಿ ಇತ್ತು. ಹೀಗಾಗಿ ಹೋದರೆ ನಾನು ಎಲ್ಲಿ ಸತ್ಬಿಡ್ತೀನೋ ಅನ್ನುವಂಥ ಭಯ ಎಲ್ಲರಲ್ಲೂ ಇತ್ತು. ಹೀಗಾಗಿ ಆ ಒಂದು ಕಾರ್ಯವನ್ನು ಯಾರೂ ತಗೋಲಿಕ್ಕೆ ಮುಂದೆ ಬರಲಿಲ್ಲ. ಆದರೆ ನೋಡಿ ಮುಂದೆ ಯಾರು ತಗೋತಾರಂದ್ರೆ, ಪರ್ ವೀರ್ ಕಭಿ ಮೌತ್ ಕೆ ಭಯ ಸೆ ರುಖೆ ಹೈ. तुरंत एक वीर ने इसका दायित्व स्वीकार कर लिया. ये गांव से आए हुए वही ಮೇಜರ್ ಥೇ. ನೋಡಿ ಏನಂದ್ರೆ, ಈ ಒಂದು ಯುದ್ಧದ ಒಂದು ಆ ದಿವಾರನ್ನು ಹೊಡೆದೋಡಿಸಿ ವೈರಿಗಳೊಂದಿಗೆ ಹೋರಾಡಲಿಕ್ಕೆ ಆ ಒಂದು ಜವಾಬ್ದಾರಿಯನ್ನು ಯಾರು ತಗೋಲಿಕ್ಕೆ ಮುಂದೆ ಬರದೇ ಇದ್ದಾಗ, ಆ ಜವಾಬ್ದಾರಿಯನ್ನು ಕೊನೆಗೆ ಒಬ್ಬ ವೀರ ತಗೊಂಡ. ಆ ವೀರ ಯಾರು ಅಂದರೆ, ಈಗಾಗಲೇ ನಾನು ಹೇಳಿದಂತೆ ಯಾರು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿರ್ತಾನಲ್ಲ ಆ ಮೇಜರ್, ಆ ಮೇಜರನ್ನು ಏನು ಮಾಡ್ತಾನ, ಅವನ ಹೆಸರನ್ನು ಕೊಟ್ಟಿಲ್ಲ, ಕೊನೆಗೆ ಪಾಠದ ಕೊನೆಗೆ ಆ ಹೆಸರನ್ನು ಕೊಟ್ಟಿದ್ದಾರೆ. ನೋಡಿ, ಆ ಮೇಜರ್ ಆ ಜವಾಬ್ದಾರಿಯನ್ನು, ದಾಯಿತ್ವ ಅಂದ್ರೆ ಜವಾಬ್ದಾರಿಯನ್ನು ಸ್ವೀಕಾರ ಕರ್ಲಿಯಾ. ನೋಡಿ, ದಾಯಿತ್ವ ಸ್ವೀಕಾರ ಕರ್ಲಿಯಾ, ಆ ಜವಾಬ್ದಾರಿಯನ್ನು ಆ ಮೇಜರ್ ಸ್ವೀಕಾರ ಮಾಡ್ತಾನೆ. ನೋಡಿ, ಮತ್ತೆ ಮೌತ್ ಕಿ परवाह किए बिना मेजर ने मोर्चा संभाल लिया. ಆ ಒಂದು ಸಾವಿನ ಉಸ್ತುವಾರಿಯನ್ನು, ಅಂದರೆ ವೈರಿಗಳೊಂದಿಗೆ ಹೋರಾಡಬೇಕಾದ್ರೆ ನಾವು ಸಾಯ್ತೀವಿ ಅನ್ನುವಂಥ ಒಂದು ಮನಸ್ಸಿನ ನಿರ್ಧಾರವನ್ನು ಮಾಡಿಕೊಂಡೇ ನಾವು ಹೋಗಬೇಕು, ಹೌದಲ್ವಾ? ಆ ಒಂದು ಸಾವಿನ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡು ಅದರ ಮುಂಭಾಗದಲ್ಲಿ ಮೇಜರ್ ಏನು ಮಾಡ್ತಾನ, ಎಲ್ಲ ತನ್ನ ಸೈನ್ಯವನ್ನು ಸಂಭಾಳಿಸ್ತಾನ. ವೇ ಧೀರೆ ಧೀರೆ ಆಗೆ ಬಡ್ನೆ ಲಗೆ. ಮೇಜರ್ ತನ್ನ ಸೈನ್ಯದೊಂದಿಗೆ ಮುಂದೆ ಸಾಗ್ತಾನ. ದಿಲ್ ದಹಲಾನೆ ವಾಲಿ ಗೋಲಿಯೋं का शोर काने के पर्दों को फाड़ने की कोशिश कर रहा था. ನೋಡ್ರಿ, ಆದರೆ ವೈರಿಗಳು ಸುಮ್ಮನೆ ಇರ್ತಾರ, ಇವ್ರು ಮಾತ್ರ ಮುಂದೆ ಹೋಗ್ತಿರ್ಲಿಲ್ಲ. ವೈರಿಗಳು ಕೂಡ ಮುಂದೆ ಬಂದು ಏನು ಮಾಡ್ತಾಯಿದ್ರು, ಗೋಲಿಯನ್ನು ಅಂದರೆ ಗುಂಡನ್ನು ಹಾರಿಸ್ತಾ ಇದ್ರು. ನೋಡಿ, ಆಘಾತಕಾರಿ, ದಹಲಾನೆ ವಾಲಿ ಅಂದ್ರೆ ಆಘಾತಕಾರಿ, ಶೋರ್ ಖಾನೆ ಅಂದರೆ ಶಬ್ದವಿಲ್ಲ, ಕೆ ಪರ್ದೋ ಕೋ ಫಾಡನೆ ಅಂದ್ರೆ ಹರಿದು ಹಾಕುವುದು, ಕಿ ಕೋಶಿಶ್ ಅಂದ್ರೆ ಪ್ರಯತ್ನಿಸಿ. ಆದರೆ ಅಲ್ಲೇ ಮುಂದೆ ಹೋದಂತೆ ಈ ಮೇಜರ್ನ ಗುಂಪಿಗೆ ಒಂದು ಗುಂಡುಗಳ ಸುರಿಮಳೆನೇ ಏನಾಗ್ತಾ ಇತ್ತು, ಬರ್ತಾ ಇತ್ತು. ಆದರೂ ಕೂಡ ಇವರು ಏನು ಮಾಡಿದರು, ತನ್ನ ಪ್ರಯತ್ನವನ್ನು ನಿಲ್ಲಿಸಲಾರದೆ ಏನು ಮಾಡ್ತಾಯಿದ್ರು, ಆ ಒಂದು ಗುಂಪನ್ನು ಭೇದಿಸಿ ಹೋದರು. ಮೇಜರ್ನ ಒಂದು ಗುಂಪು ನೋಡಿ, ವೈರಿಗಳೊಂದಿಗೆ, ಇದು ವೈರಿಯ ಒಂದು, ನಿಮಗೆ ಕಾಣಿಸ್ತಾ ಇದೆಯಲ್ಲ ವಿದ್ಯಾರ್ಥಿಗಳ ಈ ಚಿತ್ರದಲ್ಲಿ, ಈ ಕಡೆ ಇರ್ತಕ್ಕಂಥದ್ದು ವೈರಿಗಳ ಒಂದು ಗುಂಪು ಏನು ಮಾಡಿದರು, ಮೇಜರ್ನ ಒಂದು ಗುಂಪಿಗೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿದರು. ಆದರೆ ಮೇಜರ್ ತನ್ನ ತಾಯಿಯ ಆಶೀರ್ವಾದದಂತೆ ಏನು ಮಾಡಿದ, ವೈರಿಗಳ ಸೈನ್ಯಕ್ಕೆ ಎದೆಗೊಟ್ಟು ಹೋರಾಟವನ್ನು ಮಾಡ್ತಾ ಇದ್ದ. ಬೆನ್ನು ತೋರಿಸಿ ಆ ಒಂದು ಯುದ್ಧದಿಂದ ಓಡಿ ಹೊರಬರಲಿಲ್ಲ. ಆದರೂ ಕೂಡ ತಬಿ ದುಶ್ಮನ್ ಕಿ ಕೈ ನೋಡ್ರಿ, गोलियां एक साथ सनसनाती हुई आई और मेजर के हाथ व पेट में घुस गई. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂಥ ವೈರಿಗಳ ಒಂದು ಗುಂಡಿನ ಸುರಿಮಳೆ ಮೇಜರ್ನ ಕೈಗಳಿಗೆ ಮತ್ತು ಹೊಟ್ಟೆಗೆ ಏನದು ಗುಂಡುಗಳು ಸೇರಿಕೊಂಡವು. ಅಂದರೆ ಆತನ ಮೇಲೆ ಗುಂಡಿನ ಆಕ್ರಮಣ ಆಯಿತು. ಮಗರ್
ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ್ ಪರ್ ನಹಿ. ಆತನ ತಾಯಿ ಹೇಳಿರ್ತಕ್ಕಂಥ ಒಂದು ಮಾತು ಏನು, ಭಾರತೀಯ ಪರಂಪರೆಯಲ್ಲಿ ಎದೆಗೆ ಗುಂಡನ್ನು ಹೊಡೆಸ್ಕೊಳ್ಬೇಕೇ ಹೊರತಾಗಿ ಆ ವೈರಿಗಳಿಗೆ ಬೆನ್ನು ತೋರಿಸಿ ಓಡಿ ಬರುವುದಲ್ಲ, ಅಂದರೆ ಬೆನ್ನುಗಳ ಮೇಲೆ ಗುಂಡನ್ನು ಹಾರಿಸ್ಕೊಂಡು ಬರೋದಲ್ಲ ಅನ್ನುವಂಥ ಮಾತು ಆತನಿಗೆ ಪ್ರೇರಣೆಯನ್ನು ಕೊಡ್ತಾ ಇತ್ತು. माँ के ये शब्द प्रेरणा दे रहे थे. वे चोट की परवाह किए बगैर आगे बढ़ते रहे और गोलियां आकर उनके सीने में घुसती गई. ನೋಡಿ, ಆದರೂ ಕೂಡ ಆತ ಹಿಂದೆ ಹೋಗಲಾರ್ದೆ ಎಷ್ಟೇ ಗಾಯಗಳಾದರೂ ಕೂಡ ಆತ ಏನು ಮಾಡ್ದ, ಅವ್ರ ಮುಂದೆನೇ ಏನು ಮಾಡ್ತಾ ಇದ್ದ, ಹೋಗ್ತಾ ಇದ್ದ ಧೈರ್ಯದಿಂದ. ಎಷ್ಟೇ ಗುಂಡುಗಳು ಕೂಡ ಆತನ ಮೇಲೆ ಬಿದ್ದರೂ ಕೂಡ ಆತ ಹಿಂದೇಟು ಹಾಕದೆ ಮುಂದೆನೇ ಹೋಗ್ತಾ ಇದ್ದ. ಹೀಗಾಗಿ ಆತನ ಎದೆ ಮೈತುಂಬ ಏನದು, ಒಂದು ಗುಂಡುಗಳ ಗಾಯಗಳಾದವು. ಚೋಟ್ ಅಂದ್ರೆ ಗಾಯ, ಚೋಟ್ ಅಂದ್ರೆ ಏನು, ಗಾಯ. ನೋಡಿ, स्थिति को समझते हुए उनके पीछे हटने का आदेश जारी किया गया पर मेजर के कदम रुके नहीं. ಆ ಸ್ಥಿತಿ, ಅಲ್ಲಿ ಯುದ್ಧದ ಸ್ಥಿತಿ ಗಂಭೀರ ಆದರೂ ಕೂಡ ಆತನ ಮೇಲಿನ ಅಧಿಕಾರಿಗಳು ಏನು ಮಾಡಿದರು, ಹಿಂದೆ ಬರಲಿಕ್ಕೆ ಆದೇಶವನ್ನು ಕೊಟ್ಟರು, ಜಾರಿ ಮಾಡಿದರು. ಆದರೆ ಆ ಮೇಜರ್ ಏನು ಮಾಡಲಿಲ್ಲ, ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ಹಾಕದೆ ಮುಂದೆ ಏನು ಮಾಡ್ದ, ಆ ವೈರಿಗಳ ಒಂದು ಗುಂಪಿತ್ತಲ್ಲ, ಆ ಗುಂಪಿಗೆ ಏನು ಮಾಡ್ದ, ಹೋಗಿ ನೋಡಿ, ದುಶ್ಮನ್ ಕೆ ಸಾರೆ ಟೈಕೋ ಕೋ ಧ್ವಸ್ತ್ ಕರ್ ವಿಜಯಶ್ರೀ ಕೋ ಗಲೆ ಲಗಾಕರ್ ಹಿ ಉನ್ಹೋನೆ ದಮ್ ಲಿಯಾ. ಆತನ ಮೈ ತುಂಬ ಗಾಯಗಳಾಗಿ ಗುಂಡುಗಳು ಬಿದ್ದರೂ ಕೂಡ ಆ ಅಧಿಕಾರಿಗಳು ಹಿಂದೆ ಬರಲಿಕ್ಕೆ ಆದೇಶ ಮಾಡಿದರೂ ಕೂಡ ಮೇಜರ್ ಏನು ಮಾಡಲಿಲ್ಲ, ಹಿಂದೆ ಬರದೆ ಆ ವೈರಿಗಳ ಎಲ್ಲ ಒಂದು ಟೈಕೋ ಅಂದ್ರೆ ಆತನ ಗುಂಪುಗಳಿದ್ದಲ್ಲ, ವೈರಿಗಳ ಗುಂಪುಗಳನ್ನೆಲ್ಲ ನಾಶ ಮಾಡಿದ. ಧ್ವಸ್ತ್ ಅಂದ್ರೆ ನಾಶ ಮಾಡಿ, ವಿಜಯಶ್ರೀ ಅಂದರೆ ವಿಜಯದ ಮಾಲೆಯನ್ನೇ ಹಾಕಿಕೊಂಡು ಆತ ಮರಳಿ ಬಂದ. ಆತನ ಮೇಲೆ ಎಲ್ಲ ಗುಂಡುಗಳು ಬಿದ್ದರೂ ಕೂಡ ಆತ ಅದೇ ಒಂದು ಗಾಯದಿಂದ ಏನು ಮಾಡ್ದ, ಹಿಂದೆ ಹಾಕದೆ ಮುಂದೆ ಹೋಗಿ ಎಲ್ಲ ವೈರಿಗಳ ಸೈನ್ಯವನ್ನು ನಾಶ ಮಾಡಿ ಗೆಲುವನ್ನು ಪಡೆದುಕೊಂಡೇ ಆತ ಬಂದ. ತುರಂತ್ ಹಿ ಅಮೃತ್ಸರ್ ವಿಜಯದ ಮಾಲೆ ಸಿಕ್ಕ ನಂತರ ಆಗಿಂದಾಗಲೇ, ತುರಂತ್ ಅಂದ್ರೆ ಬೇಗನೆ ಏನು ಮಾಡಿದ್ರು, ಆ ತಕ್ಷಣವೇ ಅಮೃತ್ಸರದಲ್ಲಿರ್ತಕ್ಕಂತಹ ಸೈನಿಕ್ ಆಸ್ಪತಾಲ್ ಮೇ ಉನ್ಹೇ ಲಾಯಾ ಗಯಾ. ನೋಡ್ರಿ, ಆತನನ್ನು, ಆ ಸೈನ್ಯದ ಒಂದು ಮೇಜರ್ನನ್ನು ಏನು ಮಾಡಿದರು, ಯುದ್ಧದಲ್ಲಿ ಗೆದ್ದ ತಕ್ಷಣ ಏನು ಮಾಡಿದರು, ಸೈನಿಕರ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಗೆ, ಅಮೃತ್ಸರದಲ್ಲಿರ್ತಕ್ಕಂತಹ ಸೈನಿಕರ ಆಸ್ಪತ್ರೆಗೆ ತಂದು ಆತನನ್ನು ಅಡ್ಮಿಟ್ ಮಾಡಿದರು. ಪರ್ ತಬ್ ತಕ್ ಪೂರಾ ಸೀನಾ ಗೋಲಿಯೋ ಸೆ ಚಲ್ನಿ ಹೋ ಚುಕಾ ಥಾ. ಅಷ್ಟೊತ್ತಿಗಾಗಲೇ ಆತನ ಮೈಯಲ್ಲಿ ಎಲ್ಲ ಏನಾಗಿದ್ದು, ಗುಂಡುಗಳು ಮೈಯೊಳಗೆ ಸೇರಿಕೊಂಡು ಬಿಟ್ಟಿದ್ದವು. ರುಂದೆ ಗಲೇಸೆ, ಆತ ಬದುಕುಳಿಯೋದೇ ಕಷ್ಟವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಬಂದಿತ್ತು. ದವಾಖಾನೆಗೆ ಬಂದ್ರೂ ಕೂಡ ಆತ ಬದುಕ್ತಾನೆ ಅನ್ನುವಂಥ ಒಂದು ಯಾವುದೇ ಭರವಸೆ ಅಲ್ಲಿ ಉಳಿದಿರ್ತಕ್ಕಂಥ ಸೈನಿಕರಿಗೆ ಇರಲಿಲ್ಲ. ರುಂದೆ ಗಲೇಸೆ ಅಧಿಕಾರಿಯೋನೇ ಪೂಛ. ನೋಡಿ, ಅಲ್ಲಿ ಉಳಿದಿರ್ತಕ್ಕಂತಹ ಸೈನಿಕರಿದ್ರಲ್ಲ, ಆ ಎಲ್ಲ ಸೈನಿಕರು ದುಃಖದಿಂದ ತನ್ನ ಮನಸ್ಸು ಅಳ್ತಾ ಏನು ಮಾಡ್ತಾರೆ, ಆ ಮೇಜರ್ನ, ಇಲ್ಲಿ ಮಲಗಿರ್ತಕ್ಕಂಥ ಈ ಮೇಜರ್ನನ್ನು ಕೇಳ್ತಾರೆ. ಏನಂತ, ಆಪ್ಕಿ ಕೊಯ್ ಅಂತಿಮ್ ಇಚ್ಛಾ ಹೈ, ನಿಮ್ಮದೇನಾದರೂ ಕೊನೆಯ ಒಂದು ಆಸೆ ಇದೆಯಾ ಅಂತ ಕೇಳ್ತಾರೆ ಅಳುತ್ತಾ. ಆಗ ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ ಪರ್ ಮೇಜರ್ನೇ ಚೆಹರೆ ಪರ್ ಮುಸ್ಕಾನ್ ಲಾತೆ ಹುಯೇ ಕಹಾ. ನೋಡ್ರಿ, ತನ್ನ ಶರೀರದಲ್ಲಿ ಗುಂಡುಗಳು ಏನಾಗ್ತಾ ಇದ್ದು, ಚುಚ್ಚುತ್ತಾ ಇದ್ದು. ಆದರೂ ಕೂಡ ಉಳಿದ ಸೈನಿಕರು ನಿಮ್ಮದೇನಾದರೂ ಕೊನೆಯ ಆಸೆ ಇದೆಯಾ ಅಂತ ಕೇಳಿದಾಗ ನಗ್ತಾ ಏನು ಮಾಡ್ತಾನ, ಆ ಮೇಜರ್ ಒಂದು ಮಾತನ್ನು ಹೇಳ್ತಾನೆ. ಏನಂತ, ಹಾಂ ಹೈ, ನನ್ನದೊಂದು ಮಾತಿದೆ, ಕೊನೆಯ ಮಾತಿದೆ. ಏನದು ಅಂದಾಗ, ಮೇರಿ ಮಾ ತಕ್ ಸಂದೇಶ್ ಪಹುಂಚಾ ದೇನಾ, ತುಮ್ಹಾರೆ ಬೇಟೆನೆ ಗೋಲಿಯಾ ಸೀನೆ ಪರ್ ಹಿ ಖಾಯಿ ಹೈ, ಪೀಠ್ ಪರ್ ನಹಿ. ನೀವು ನನ್ನ ತಾಯಿಗೆ ಒಂದು ಮಾತನ್ನು ತಲುಪಿಸ್ರಿ. ಏನಂತ, ನಿಮ್ಮ ಮಗ ಎದೆಗೆ
ಗುಂಡುಗಳನ್ನು ತೆಗೆದುಕೊಂಡಿದ್ದಾನೆ ಹೊರತಾಗಿ ಸೀನೆ ಪರ್ ಹಿ ಕಾಯಿ ಅಂದರೆ ಎದೆಗೆ ವೈರಿಗಳ ಗುಂಡನ್ನು ತೆಗೆದುಕೊಂಡಿದ್ದಾನೆ ಹೊರತಾಗಿ ಬೆನ್ನಿಗೆ ಅಲ್ಲ. ಪೀಠ್ ಪರ್ ನಹಿ ಅನ್ನುವಂಥ ಒಂದು ಮಾತನ್ನು ನನ್ನ ತಾಯಿಗೆ ನೀವೇನು ಮಾಡಬೇಕು, ತಿಳಿಸ್ಬೇಕು. ಇದೇ ನನ್ನ ಕೊನೆಯ ಆಸೆ ಅಂತ ಆ ಮೇಜರ್ ಹೇಳ್ತಾನ. ಆ ಮಾತನ್ನು ಕೇಳಿದಂಥ ಉಳಿದೆಲ್ಲ ಸೈನಿಕರು ದುಃಖದಿಂದ ಹೇಳ್ತಾರ, ಆಯಿತು ಮೇಜರ್, ನಿಮ್ಮ ಮಾತನ್ನು ನಿಮ್ಮ ತಾಯಿಗೆ ನಾವು ತಲುಪಿಸುತ್ತೇವೆ ಅಂತ ಹೇಳ್ತಾರ. ನೋಡಿ ವಿದ್ಯಾರ್ಥಿಗಳೇ, ಆಗ ಅಷ್ಟು ಹೇಳಿ ಆ ಒಂದು ಮೇಜರ್ ಸಾವನ್ನು ಹೊಂದುತ್ತಾನೆ. ಜಾನ್ತೆ ಹೇ ಏ ಬಹದ್ದೂರ್ ಕೌನ್ತೆ. ಇದುವರೆಗೂ ನಾವು ಬರೀ ಮೇಜರ್ ಅಂದ್ವಿ ಅಲ್ವಾ, ಆ ಮೇಜರ್ ಯಾರು ಅನ್ನೋದು ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಇವರೇ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥೇ. ಅವ್ರ ಹೆಸರೇನು? ಆಶಾರಾಮ್ ತ್ಯಾಗಿ. ಯಾವ ಮೇಜರ್ ಅವರು? आशाराम त्यागी, जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी. ತನ್ನ ತಾಯಿಯ ಒಂದು ವಚನವನ್ನು, ಮಾತನ್ನು ಪಾಲಿಸುವುದಕ್ಕೋಸ್ಕರ ಅವ್ರು ಏನು ಮಾಡಿದರು? ಮಾತೃಭೂಮಿಯ ಒಂದು ರಕ್ಷಣೆ ಮಾಡಲಿಕ್ಕೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಗೆಲುವನ್ನು ತಂದುಕೊಟ್ರು. ಅವ್ರು ಯಾರು? आशाराम त्यागी. दीपक बुझ गया पर उसकी अमर ज्योति युगों तक देशभक्तों को राह दिखाती रहेगी. ನೋಡಿ, ಆ ಮೇಜರನ ಒಂದು ಆಶಾರಾಮ್ ತ್ಯಾಗಿ ಅನ್ನುವಂಥ ಒಂದು ಅವರ ಆತ್ಮಜ್ಯೋತಿ ಆರಿ ಹೋದರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಒಂದು ದಾರಿ ಏನಾಗಿದೆ? ಅನೇಕ ದೇಶಭಕ್ತರಿಗೆ ದಾರಿಯನ್ನು ತೋರಿಸ್ತಾ ಇದೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ ಈ ಆಶಾರಾಮ್ ತ್ಯಾಗಿಯ ಒಂದು ಕತೆ? ಹೀಗೆ ಆ ಮೇಜರ್ ಎಲ್ಲರಿಗೂ ದಾರಿದೀಪವಾಗಿ ವೀರಮರಣವನ್ನು ಹೊಂದಿದ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮೇರಾ ದೇಶ್ ಮೇರಿ ಮಾ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಆ ಮೇಜರ್ ನಮ್ಮ ದೇಶಕ್ಕೋಸ್ಕರ ಯಾವ ರೀತಿ ತನ್ನ ಪ್ರಾಣತ್ಯಾಗವನ್ನು ಮಾಡಿದ. ಇನ್ನು ಮುಂದೆ ನಾವೇನು ಮಾಡೋಣ, ಈ ಪಾಠದ ಒಂದು ಪದಗಳ ಅರ್ಥವನ್ನು ನಾನು ನಿಮಗೆ ಹೇಳ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ಪಾಠದ ಒಂದು ಶಬ್ದಾರ್ಥಗಳು. ಪಾಠ 3 ಮೇರಾ ದೇಶ್ ಮೇರಿ ಮಾ. ನಾನು ಆಗಲೇ ಪಾಠ ಹೇಳುವಾಗ ಹೇಳಿದಂಥ ಎಲ್ಲ ಪದಗಳ ಅರ್ಥಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇವೆ. ಶಬ್ದಾರ್ಥ ಒಂದು ಸಲ ಅದನ್ನು ಓದಿ ತೋರಿಸ್ತೀನಿ, ನೀವೆಲ್ಲರೂ ನೋಡಿಕೊಳ್ಳಿ ಮತ್ತು ಬರೆದುಕೊಳ್ಳಿ. ಪೀಠ್ ಹಿಂಭಾಗ, ಪೀಠ್ ಅಂದರೆ ಹಿಂಭಾಗ. ಸಜಗ್ ಅಂದರೆ ಜಾಗರೂಕ. ಹಮ್ಲಾ ಅಂದರೆ ಆಕ್ರಮಣ. ಚೌಕ ಅಂದರೆ ಅಚ್ಚರಿ. ತುರಂತ್ ತಕ್ಷಣ. ಸೀನೆ ಎದೆ. ಭೀಷಣ್ ಭಯಾನಕ. ಫೈಲ್ತಾ ಹರಡುತ್ತದೆ. ಮೋರ್ಚಾ ಮುಂಭಾಗ. ಚುನೌತಿ ಸವಾಲು. ದೀವಾರ್ ಗೋಡೆ. ಜಿಮ್ಮೆದಾರಿ ಜವಾಬ್ದಾರಿ. ಜೂಜ್ನಾ ಹೋರಾಡಲು. दायित्व जवाबदारी. परवाह उस्तुवारी. दहलाने वाली आघातकारी. शोर कानो ಶಬ್ದವಿಲ್ಲ. ಫಾಡನೆ ಹರಿದು ಹಾಕುವುದು. ಕೋಶಿಶ್ ಪ್ರಯತ್ನಿಸಿ. ಛಾಯಾ ನೆರಳು. ಮೌಕೆ ಅವಕಾಶ. ಧಡಾಧಡ್ ತ್ವರಿತವಾಗಿ. ಧ್ವಸ್ತ್ ನೆಲಸಮ ಮಾಡಲಾಗಿದೆ. ಸನ್ಸನಾತಿ ಅಂದರೆ ಒಂದೇ ಸಮನೆ. ಚೋಟ್ ಗಾಯ. ಬಗೈರ್ ಇಲ್ಲದೆ. ಕಸಕ್ ಬಿಗಿಯಾದ. ರಾಹ ದಾರಿ. ಬುಜ್ ನಂದಿಸು. ಬುಜ್ ಅಂದರೆ ದೀಪಕ್ ಬುಜ್ ಗಯಾ ಅಂದರೆ ಮೇಜರನ ಒಂದು ಜ್ಯೋತಿ ಆರಿ ಹೋಯಿತು, ನಂದಿ ಹೋಯಿತು. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ಮೇರಾ ದೇಶ್ ಮೇರಿ ಮಾ ಅಂದರೆ ನನ್ನ ದೇಶ ನನ್ನ ತಾಯಿ. ನನ್ನ ತಾಯಿ ಹೇಳಿದ ಮಾತಿಗೋಸ್ಕರ ನಾನೇನು ಮಾಡಿದೆ, ನನ್ನ ಮಾತೃಭೂಮಿಯ ಒಂದು ರಕ್ಷಣೆಗೋಸ್ಕರ ನನ್ನ ತಾಯಿಯ ಮಾತಿನಂತೆ ನಾನೇನು ಮಾಡಿದೆ, ನನ್ನ ಪ್ರಾಣವನ್ನು ಕೊಟ್ಟೆ ಅನ್ನುವಂಥ ಈ ಪಾಠದ ಅರ್ಥ ನಿಮಗೆಲ್ಲರಿಗೂ ಆಯ್ತಲ್ವ ವಿದ್ಯಾರ್ಥಿಗಳೇ? ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ದೇಶದ ಬಗ್ಗೆ ಏನು ಮಾಡಬೇಕು, ಅಭಿಮಾನವನ್ನು ಹೊಂದಿರಬೇಕು. ದೇಶ ಅಂತ ಬಂದರೆ ಯಾವುದೇ ಜಾತಿ ಮತ್ತು ಭೇದ ಭಾವ ಮಾಡಲಾರದೆ ನಾವೆಲ್ಲರೂ ಒಕ್ಕಟ್ಟಾಗಿ ಏನು ಮಾಡಬೇಕು, ನಮ್ಮ ಮಾತೃಭೂಮಿಗೋಸ್ಕರ ನಾವೆಲ್ಲರೂ ಹೋರಾಡಬೇಕು. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಎಲ್ಲರಿಗೂ ಇವತ್ತಿನ ಪಾಠ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯವಾಯಿತು. ಯಾರು ವಿಡಿಯೋವನ್ನು ನಡುವೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಈಗ ನಾನು ಕೊನೆಯದಾಗಿ ಹೇಳಿರ್ತಕ್ಕಂಥ ಎಲ್ಲ ಶಬ್ದಾರ್ಥಗಳನ್ನು ಬರೆದುಕೊಳ್ಳಿ
ಓದಿರಿ, ಪಾಠವನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.